Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ವಾದವನ್ನ ಇವತ್ತು ಮಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಫ್ಐಆರ್ ಆದಂತ ಸಂದರ್ಭದಿಂದನೂ ಆಗಿರುವಂತ ಕೆಲ ಲೋಪಗಳು ಏನೇನು ಅನ್ನುವಂಥದ್ದನ್ನ ಅವರು ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೇ 3ನೇ ತಾರೀಕಿನಂದು ಸೆಷನ್ಸ್ ಕೋರ್ಟ್ ಎಸ್ಪಿಪಿಗೆ ಸ್ಪಷ್ಟನೆಯನ್ನ ಕೇಳಿತ್ತು. ಆಗ ಎಸ್ಪಿಪಿ ಜಗದೀಶ್ ಕೋರ್ಟ್ಗೆ ಹೇಳಿಕೆ ಕೊಟ್ಟಿದ್ದರು. ರೇವಣ್ಣ ವಿರುದ್ಧ ಸೆಕ್ಷನ್ 376 ಹಾಕಿಲ್ಲ ಅಂತ ಅವರು ಹೇಳಿಕೆಯನ್ನ ನೀಡಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೆ ಅವರು ಮನವಿಯನ್ನ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕೂಡ ಮಾಡಿದ್ರು. ನೋಡಿ, ನನ್ನ ಹಣೆ ಬರಹ ಆ ಕೋರ್ಟ್ಗೂ ಹೋಗುವಂತಿಲ್ಲ, ಈ ಕೋರ್ಟ್ಗೂ ಬರುವಂತಿಲ್ಲ ಅಂತ SIT ಈಗ ಹೇಳ್ತಾ ಇದೆ. ನಿರೀಕ್ಷಣಾ ಜಾಮೀನು ಕೋರಿದಾಗ ಸೆಕ್ಷನ್ 376 ಇಲ್ಲ ಅಂತ ಹೇಳಿದ್ದರು. ಅಂದ್ರೆ ಸೆಕ್ಷನ್ 354 ಮಾತ್ರ ಅವ್ರ ವಿರುದ್ಧವಾಗಿ ಇದ್ದಂಥದ್ದು ಅಂತ, ಅಂದ್ರೆ ಲೈಂಗಿಕ ದೌರ್ಜನ್ಯ. ಜಾಮೀನು ಕೋರಿದಾಗ ಸೆಕ್ಷನ್ 376 ಇರ್ಬೋದು ಅಂತ ಈಗ ಹೇಳ್ತಾ ಇದ್ದಾರೆ. ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸ್ತಾ ಇರುವಂತ ಸಂದರ್ಭದಲ್ಲಿ ಸೆಕ್ಷನ್ 376 ಇದೆ ಅಂತ ಅವ್ರು ಹೇಳಿ ಮುಂದಿನ ಕಾನೂನು ಕ್ರಮ ನಾವು ತೆಗೆದುಕೊಳ್ತೀವಿ ಅಂತ ನಾಗೇಶ್ ಅವರು ಹೇಳಿದ್ರು. ಸೆಕ್ಷನ್ 376 ಇದೆ ಅಂತ ಹೇಳಿದ್ದಾರೆ. ಜಾಮೀನು ಅರ್ಜಿಯನ್ನ ನಾವು ಹಿಂಪಡಿತಾ ಇರಲಿಲ್ಲ, ನಾವು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡಿತಾ ಇರಲಿಲ್ಲ. ಮೇ 20ಕ್ಕೆ ಸದ್ಯ ಆದೇಶವನ್ನ ಈಗ ಕೋರ್ಟ್ ಕಾಯ್ದಿರಿಸಿದೆ. ಜಾಮೀನು ಅರ್ಜಿ ಸ್ವೀಕಾರಾರ್ಹತೆ ಬಗ್ಗೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಮೇ 20ಕ್ಕೆ ಆದೇಶವನ್ನ ಕೊಡ್ತೀವಿ ಅಂತ ಅಂದ್ರೆ ಈ ಜಾಮೀನು ಅರ್ಜಿ ಸ್ವೀಕಾರ ಆಗಬಹುದಾ, ಎಸಿಎಂಎಂ ಕೋರ್ಟ್ನಲ್ಲಿ ಇದನ್ನ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇದೆಯಾ, ಸ್ವೀಕಾರಾರ್ಹತೆಯೇ ಅನ್ನೋದೇ ಇಲ್ಲಿ ಪ್ರಶ್ನೆ ಬಂದಿದೆ. ಯಾಕಂದ್ರೆ SPB ಪರವಾಗಂತ ವಕೀಲರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ಕೋರ್ಟ್ ವ್ಯಾಪ್ತಿಗೆ ಇದು ಬರಲ್ಲ ಅನ್ನೋ ವಿಚಾರವನ್ನ ಹೇಳಿತ್ತು. ಆ ವಿಚಾರವಾಗಿ ಈಗ ನ್ಯಾಯಾಧೀಶರು ಏನು ಹೇಳಿದ್ದಾರೆ, ಮೇ 20ನೇ ತಾರೀಕಿನಂದು ನಾನು ಆದೇಶವನ್ನ ಕಾಯ್ದಿರಿಸಿದ್ದೀನಿ ಅನ್ನುವಂತ ಹೇಳಿದ್ರೆ ಮೇ 20ನೇ ತಾರೀಕಿನಂದು ಆದೇಶವನ್ನ ಕೊಡ್ತೀನಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಯಾವ ವಿಚಾರವಾಗಿ ಅಂತ ಅಂದ್ರೆ ಈ ಅರ್ಜಿಯನ್ನ ನಾವು ಸ್ವೀಕರಿಸಬಹುದಾ ಅಥವಾ ಈ ಅರ್ಜಿಯನ್ನ ಇಲ್ಲಿ ವಿಚಾರಣೆ ನಡೆಸೋದಕ್ಕೆ ಈ ಕೋರ್ಟ್ ಹಾಲ್ಗೆ ಇದು ಬರುತ್ತಾ, ಆ ವಿಚಾರವಾಗಿ ತೀರ್ಪನ್ನ ಕೊಡ್ತೀನಿ ಅನ್ನುವಂಥದ್ದನ್ನ ಕೋರ್ಟ್ ಈಗ ಹೇಳಿದೆ. ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಗೆ ಇವತ್ತು ಒಂದು ಹಂತದ ಬಟ್ ಅಲ್ಲಿ ತನಕ ಏನಾದರೂ ನಿರೀಕ್ಷಣಾ ಅಂದ್ರೆ ಅಲ್ಲಿ ತನಕ ಏನಾದರೂ ಮಧ್ಯಂತರ ಜಾಮೀನನ್ನ ಕೊಡೋದಕ್ಕೆ ಅವಕಾಶ ಇದೆಯಾ ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ಒಂದಿನದ ಮಟ್ಟಿಗೆ ಮಧ್ಯಂತರ ಜಾಮೀನನ್ನ ನೀಡಿತ್ತು ಕೋರ್ಟ್. ಬಟ್ ಇವತ್ತು ಈ ಅರ್ಜಿಯ ಸ್ವೀಕಾರಾರ್ಹತೆಯ ಬಗ್ಗೆನೇ ಈಗ ಪ್ರಶ್ನೆ ಎದ್ದಿರುವಂಥ ಕಾರಣಕ್ಕಾಗಿ ಕೋರ್ಟ್ಗೆ ಈಗ ಜಾಮೀನನ್ನ ಮಧ್ಯಂತರವಾಗಿ ಕೊಡೋದಕ್ಕೆ ಅವಕಾಶ ಇದೆಯಾ ಅದನ್ನು ನಾವು ನೋಡಬೇಕಿದೆ. ನಂತರದ ಹಂತದಲ್ಲಿ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಏನೇನಾಯಿತು, ಜೊತೆಗೆ ರೇವಣ್ಣ ಅವರಿಗೆ ಅಲ್ಲಿ ತನಕ ಏನಾದರೂ ಕಾನೂನಿನ ಅಭಯ ಸಿಗಬಹುದಾ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದು ಜಾಮೀನಿನ ಮುಖೇನವಾಗಿ ಇವತ್ತು 17ನೇ ತಾರೀಕು ಅಂತ ಅಂದರೆ 18, 19, 20 ಸೋಮವಾರಕ್ಕೆ ಈಗ ಕೋರ್ಟ್ ತೀರ್ಪನ್ನು ಕೊಡೋದಿದೆ. ಅದು ಈ ಅರ್ಜಿಯನ್ನು ನಾವು ಸ್ವೀಕರಿಸಬಹುದಾ ಅನ್ನುವಂಥ ವಿಚಾರವಾಗಿ. ಬಟ್ ಸಿವಿ ನಾಗೇಶ್ ಅವರು ಆ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂತ ಅಂದರೆ ಹಿಂದೆ ಈ ವಿಚಾರ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ಹಿಂದೆ ನಿರೀಕ್ಷಣಾ ಜಾಮೀನನ್ನು ಕೇಳಿದಂಥ ಸಂದರ್ಭದಲ್ಲಿ ಆಗೇನು ಮಾಡಿದ್ರು, ಆಗ 376 ಇಲ್ಲ ಅಂತ ಹೇಳಿದರು. ಈಗ ನಾವು ಜಾಮೀನು ಕೊಡುವಂಥ ಸಂದರ್ಭದಲ್ಲಿ 376 ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮುಂಚೆ 354 ಮಾತ್ರ ಇತ್ತು, ಅದಾದ ನಂತರ ಇದನ್ನು ಸೇರಿಸುವಂಥ ಪ್ರಯತ್ನವನ್ನು, ಅಂದರೆ ಮುಂಚೆ ಲೈಂಗಿಕ ದೌರ್ಜನ್ಯ ಮಾತ್ರ ಇತ್ತು ಪ್ರಕರಣ ದಾಖಲಾಗುವಂಥ ಸಂದರ್ಭದಲ್ಲಿ, ಅದಾದ ನಂತರದಲ್ಲಿ
ಅತ್ಯಾಚಾರ ಅನ್ನುವಂಥದ್ದನ್ನ ಮಧ್ಯಂತರವಾಗಿ ಸೇರಿಸುವಂಥ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಹಂತದಲ್ಲೂ ಕೂಡ ರೇವಣ್ಣ ಅವ್ರ ವಿರುದ್ಧವಾಗಿ ಯಾವ ರೀತಿಯಾಗಿ ಹಂತ ಹಂತವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ರೇವಣ್ಣ ವಿರುದ್ಧ ಎಲ್ಲೂ ಕೂಡ ಸೆಕ್ಷನ್ 376 ಅನ್ವಯಿಸುವಂಥ ಉಲ್ಲೇಖ ಈ ಅರ್ಜಿಯಲ್ಲಿ ಅಂದರೆ ಈ FIR ನಲ್ಲಿ ಇರಲಿಲ್ಲ. ಮೇ 4ನೇ ತಾರೀಕಿನಂದು ರೇವಣ್ಣ ಅವರನ್ನು ಅಂದರೆ ಅವ್ರ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಅವರನ್ನು ಬಂಧನ ಮಾಡಿದ್ದಾರೆ. 376 ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೂ ಎಲ್ಲೂ ಉಲ್ಲೇಖ ಇಲ್ಲ. ಹೀಗಾಗಿ ಮೇ 3ನೇ ತಾರೀಕಿನಂದು ಇರಲಿಲ್ಲ 376. ಈಗ ಅದು ಹೆಂಗೆ ಬರೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಂತರ ಜಾಮೀನು ಮುಂದುವರಿಕೆ, ರೇವಣ್ಣ ಅವರಿಗೆ ಇಂಟ್ರಿಮ್ ಬೇಲ್ ಅವಧಿ ಮುಂದುವರಿಕೆ ಮಾಡಿದ್ದಾರೆ ಸೋಮವಾರದ ತನಕ 20ನೇ ತಾರೀಕು ತನಕ ಸೋಮವಾರದವರೆಗೂ ಮಧ್ಯಂತರ ಜಾಮೀನನ್ನ ನೀಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನನ್ನ ಮುಂದುವರಿಕೆ ಮಾಡಲಾಗಿದೆ ಸೋಮವಾರದ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅದೇ ಸ್ವಲ್ಪ ಗೊಂದಲ ಇಲ್ಲಿ ಏನಾಗಿದ್ದು ಅಂತ ಅಂದ್ರೆ ಈ ಅರ್ಜಿಯ ಸ್ವೀಕಾರಾರ್ಹತೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಕೋರ್ಟ್ ಸೋಮವಾರ ನಿರ್ಧರಿಸ್ತೀನಿ ಅಂತ ಹೇಳಿದ್ಯಲ್ಲ, ಹಂಗಾಗಿ ಈ ಮಧ್ಯಂತರ ಜಾಮೀನನ್ನ ಕೊಡೋಕೆ ಬರುತ್ತಾ ಅನ್ನುವಂಥದ್ದು ಒಂದು ರೀತಿ ಪ್ರಶ್ನಾರ್ಥಕವಾಗಿ ಕಂಡಿತ್ತು. ಬಟ್ ಇಲ್ಲ, ಕೋರ್ಟ್ ಮಧ್ಯಂತರ ಜಾಮೀನನ್ನ ಮುಂದುವರಿಕೆ ಮಾಡಿದೆ. ಅದರ ಜೊತೆಗೆ ಈ ಜಾಮೀನು ಅರ್ಜಿ ಸ್ವೀಕಾರಾರ್ಹತೆಯ ವಿಚಾರವಾಗಿ ಅದು ಅಧಿಕಾರ ಇದೆಯೋ ನಮ್ಗೆ ಏನು ಅನ್ನುವಂಥದ್ದು ಅದ್ರ ವ್ಯಾಪ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸೋಮವಾರ ಡಿಸೈಡ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಹೇಳಿದೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ಕೋರ್ಟ್ನ ಹೊರಗೆ ಈಗ ಸದ್ಯ ರೇವಣ್ಣ ಅವರು ಜೊತೆಗೆ JDS ನ ಕೆಲ ಮುಖಂಡರು ಅವ್ರ ಬೆಂಬಲಿಗರೆಲ್ಲ ಹೊರಗೆ ಬರ್ತಾ ಇರುವಂಥ ಸಂದರ್ಭ ವಕೀಲರ ಜೊತೆಗೆ ರೇವಣ್ಣ ಅವ್ರು ನಾವಲ್ಲಿ ನೋಡ್ಬೋದು. ಈಗ ಕೋರ್ಟ್ ಹಾಲ್ನಿಂದ ಹೊರಬಂದಿದ್ದಾರೆ. ಸದ್ಯದ ಮಟ್ಟಿಗೆ ಅವರು ನಿರಾಳರಾಗಿದ್ದಾರೆ. ಕಾರಣ ಅಂತಂದರೆ 20ನೇ ತಾರೀಕಿನ ತನಕನೂ ಕೂಡ ಅವರಿಗೆ ಮಧ್ಯಂತರ ಜಾಮೀನನ್ನು ಮುಂದುವರಿಸಲಾಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಅವರು ನಿರಾಳ. ಇದೀಗ ಅವರು ಕೋರ್ಟ್ ಹಾಲ್ನಿಂದ ಹೊರಬಂದು ಕೋರ್ಟ್ ಆವರಣದಿಂದ ಹೊರ ಹೋಗ್ತಾ ಇರುವಂಥ ಸಂದರ್ಭ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು FIR ದಾಖಲಾಗಿರುವಂಥ ವಿಚಾರನೇ ಇದು ಕಾನೂನು ಬಾಹಿರ ಅನ್ನುವಂಥದ್ದು ಒಂದು ಹೇಳ್ತಾ ಇದ್ದಾರೆ. ಎರಡನೇದು, ಮೇ 3ನೇ ತಾರೀಕಿನ ತನಕನೂ ಕೂಡ ಅವ್ರ ವಿರುದ್ಧವಾಗಿ ಅತ್ಯಾಚಾರದ ಪ್ರಕರಣ ಇರಲಿಲ್ಲ. ಆದರೆ ಆ ನಂತರದಲ್ಲಿ ಅತ್ಯಾಚಾರ ಅನ್ನುವಂಥದ್ದನ್ನು ಸೇರಿಸಿದ್ದಾರೆ ಅನ್ನುವಂಥದ್ದನ್ನು ವಕೀಲರು ಇವತ್ತು ಮೇಲಿನ ಮೇಲೆ ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಹಾಗಾಗಿ ಇದು ಫಸ್ಟ್ ಆಫ್ ಆಲ್ ಇದು ಇವತ್ತು ನಡೆದಿರುವಂಥದ್ದು ವಿಚಾರಣೆ ಏನಿದೆ 42ನೇ ACMM ಕೋರ್ಟ್ ಅದರ ವ್ಯಾಪ್ತಿಗೆ ಬರುತ್ತೋ ಇಲ್ವೋ ಅನ್ನುವಂಥದ್ದೇ ಈಗ ಪ್ರಶ್ನಾರ್ಥಕ ಆಗಿದೆ. ಯಾಕಂತ ಅಂದರೆ SPP ಪರವಾದಂಥ SIT ಪರವಾದಂಥ ವಕೀಲರು SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಈ ಪ್ರಕರಣ ಈ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅಶೋಕ್ ನಾಯಕ್ ಅವರು ಹೇಳಿದರು. ಹಾಗಾಗಿ ಈ ಅರ್ಜಿ ಪ್ರಕರಣ ಅಂದರೆ ಈ ಜಾಮೀನು ಅರ್ಜಿ ಪ್ರಕರಣ ಇದು ನೋಡಬೇಕಿದೆ ನಾವು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅಂತ ಅದು ಸೋಮವಾರ ಡಿಸೈಡ್ ಆಗುತ್ತೆ. ಯಾಕಂದರೆ ಕೋರ್ಟ್ ಹೇಳಿದೆ ಸೋಮವಾರ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆದೇಶವನ್ನು ಕೊಡ್ತೀವಿ ಅಂತ. ಬಟ್ ಅಲ್ಲಿ ತನಕ ಅವರಿಗೆ ಕಾನೂನಿನ ರಕ್ಷಣೆ ಅಂತೂ ಸಿಕ್ಕಿದೆ. ಅದು ಜಾಮೀನನ್ನು ಅಂದರೆ ಮಧ್ಯಂತರ ಜಾಮೀನಿನ ಅವಧಿಯನ್ನು ಮುಂದುವರಿಸೋ ಮುಖೇನವಾಗಿ ಜಾಮೀನು ಸದ್ಯಕ್ಕೆ ಮುಂದುವರಿಕೆ ಆಗಿದೆ. ಮಧ್ಯಂತರ ಜಾಮೀನು ಸೋಮವಾರ ತನಕ ರೇವಣ್ಣ ಅವರನ್ನು ಬಂಧಿಸೋದೋ ಮತ್ತೊಂದೋ ಮಾಡೋದಕ್ಕೆ ಅವಕಾಶ ಇಲ್ಲ. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೀಗ ರೇವಣ್ಣ ಅವರಿಗೆ ಭಾಳ ಬಂಧನದ ಭೀತಿಯಾಗಿ ಏನಾದರೂ SIT ಟೀಮ್ ಅವರನ್ನು ಹುಡುಕ್ತಾ ಇರೋದು ಅಥವಾ ಅವರನ್ನು ವಿಚಾರಣೆ ಕರೆದಿರೋದು ಈ ಥರ ಯಾವುದೂ ಪ್ರಕ್ರಿಯೆ ಆಗಿರಲಿಲ್ಲ. ಆದರೂ ಕೂಡ ತನಗೆ ಒಂದು ಕಾನೂನಿನ ಅಭಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಕಾನೂನಿನ ರಕ್ಷಣೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಜಾಮೀನನ್ನು ಕೇಳಿ ಈಗ ಕೋರ್ಟ್ ಮೊರೆ ಹೋಗಿರುವಂಥದ್ದು. ಬಟ್ ಇದರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ ಬಿಟ್ಟರೆ, ಲೈಂಗಿಕ ದೌರ್ಜನ್ಯ ಇಟ್ಸ್ ಅ ಬೇಲೆಬಲ್ ಅಫೆನ್ಸ್ 354 ಅದಿದೆ ಬಿಟ್ಟರೆ ಅವ್ರ ವಿರುದ್ಧವಾಗಿ ರೇಪ್ ಕೇಸ್ ಇಲ್ಲ, 376 ಇಲ್ಲ ಅನ್ನುವಂಥದ್ದು ಮುಂಚೆಯಿಂದನೂ ಕೂಡ ಚರ್ಚಿತ ಆಗ್ತಾ ಇದ್ದಂಥ ಸಂಗತಿ. ಬಟ್ ಅದಾದ ನಂತರದಲ್ಲಿ FIRಗೆ 376 ಸೇರಿಸುವಂಥ ಪ್ರಯತ್ನ ಆಗಿದೆ. ಅವ್ರ ವಿರುದ್ಧವಾಗಿ ಒಂದು ಷಡ್ಯಂತ್ರ ಹೂಡುವಂಥ ಪ್ರಯತ್ನ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಮೇಲಿನ ಮೇಲೆ ರೇವಣ್ಣ ಅವರ ಪರವಾದಂಥ ವಕೀಲರು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈಗ ಅವರನ್ನು ಮತ್ತೆ ವಶಕ್ಕೆ ಪಡೆಯೋದೋ ಮತ್ತೊಂದೋ ಮುಂದಾಗ್ಬೋದಾ ಅಂತ ಕಾನೂನಿನ ಸಂಕಷ್ಟದಿಂದ ಅವರನ್ನು ಹೊರತರುವಂಥ ನಿಟ್ಟಿನಲ್ಲಿ ಹೀಗೆ ಒಂದು ಜಾಮೀನನ್ನು ಪಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇರುವಂಥದ್ದು. ಅಕಸ್ಮಾತ್ ಈ ಕೇಸ್ನಲ್ಲೂ ಏನಾದರೂ ಜಾಮೀನು ಅವರಿಗೆ ಸಿಕ್ಕಿದ್ದೇ ಆದಲ್ಲಿ ಒಂದು ಹಂತದ ಮಟ್ಟಿಗೆ ಇಲ್ಲಿ ರೇವಣ್ಣ ಅವರು ನಿರಾಳರಾಗ್ಬೋದು. ಯಾಕಂತ ಅಂದರೆ ಒಂದು ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈಗ ಆಲ್ರೆಡಿ ಅವರಿಗೆ ಜಾಮೀನು ಸಿಕ್ಕಿದೆ. ಅದರ ಜೊತೆಗೇ ಈಗ ಈ ಪ್ರಕರಣಕ್ಕೆ ಹೊಳೆನರಸೀಪುರದ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅವ್ರಿಗೆ ಜಾಮೀನು ಸಿಕ್ಕರೆ ಸದ್ಯದ ಮಟ್ಟಿಗೆ ಅವರು ನಿರಾಳ ಅಂತೇಳಿ ನಾವಿಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.